ಆಗುವವರೆಲ್ಲ ಯಾರು ಹೇಳಿ ಸರ್ಕಾರಿ ಶಾಲೆಯಲ್ಲಿ ಓದಿದವರು. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಇದು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿದವರು ಕಂಪ್ನಿಯಲ್ಲಿ ಹೋಗಿ ಇಂಜಿನಿಯರ್ಸ್ ಅಥವಾ ಡಾಕ್ಟರ್ಸ್ ಆಗಿರ್ತಾರೆ. ಉನ್ನತ ಅಧಿಕಾರ ಸ್ಥಾನವನ್ನು ಪಡ್ಕೊಂಡವರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿದವರು. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆಲ್ಲರೂ ಸರ್ಕಾರಿ ಶಾಲೆಗೆ ಸೇರಿಸಿ. ಇಲ್ಲಿ ಒಂದು ಏನು ಜವಾಬ್ದಾರಿ ಅಂತ ಹೇಳಿದ್ರೆ, ಉಚಿತವಾಗಿ ಶಿಕ್ಷಣವನ್ನು ಸಿಗ್ತದೆ. ಒಂದು ಕ್ರಮ ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ಪ್ರತಿದಿನ ನಿಮ್ಮ ಮಕ್ಕಳು ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದ ನಂತರ ಟೀಚರ್ಸ್ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅವರಿಗೆ ಅನ್ನೋದನ್ನು ನೀವು ಪರಿಶೀಲನೆ ಮಾಡಬೇಕು, ಅವರಿಗೆ ಓದಿಸ್ಬೇಕು. ಅಕಸ್ಮಾತ್ ಓದಲಿಲ್ಲ ಅಥವಾ ನಿಮ್ಮ ಮಗು ಕಲಿಕೆಯಲ್ಲಿ ಏನಾದರೂ ಹಿಂದುಳಿದಿದೆ ಅಂದರೆ ನೀವು ಪ್ರತಿಯೊಬ್ಬರು ಪಾಲಕರು ಟೀಚರ್ಸ್ಗೆ ಹೋಗಿ ಭೇಟಿ ಮಾಡಿ ನೀವು ಚರ್ಚೆ ಮಾಡಬೇಕು. ಆವಾಗ ಟೀಚರು ಕೂಡ ಜಾಗೃತರಾಗ್ತಾರೆ, ನಮ್ಮನ್ನು ಕೇಳೋರು ಇದ್ದಾರೆ ಅಂತೇಳಿ. ಅವಾಗ ನಿಮ್ಮ ಮಕ್ಕಳು ಆಟೋಮೆಟಿಕ್ ಆಗಲಿ ಎಲ್ಲ ಮಕ್ಕಳಂತಲೇ ಕೂಡ ಹುಷಾರಾಗ್ತಾರೆ. ನಾವು ಇಲ್ಲಿ ನಮ್ಮ ಪರಿಶೀಲನೆಯಲ್ಲಿ ಅಂದರೆ ನಾನು ಸ್ಕೂಲಿಗೆ ಬರ್ಲಿಕ್ಕಾಗಿಲ್ಲ ಬೇರೆ ಕಾರಣಗಳಿಂದ, ನಮ್ಮ ಸಿಬ್ಬಂದಿಗಳು ಬಂದು ಪರಿಶೀಲನೆ ಮಾಡಿದಾಗ ಕಲಿಕೆಯಲ್ಲಿ ತುಂಬಾ ಹಿಂದಿರುವುದನ್ನು ಗಮನಿಸಲಾಗಿದೆ. ಯಾಕಂದ್ರೆ ಇಷ್ಟೊಂದು ವ್ಯವಸ್ಥೆ ಚೆನ್ನಾಗಿದೆ. ನಾನು ಸರಿ ಭೇಟಿ ಮಾಡಿಲಾಗಿದೆ, ಇವತ್ತೇ ಫಸ್ಟ್ ಟೈಮ್ ನೋಡಿದೆ. ಆದರೆ ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ, ಎಲ್ಲ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಆದರೂ ಯಾಕೆ ಮಕ್ಕಳು ಕಲಿಕೆಯಲ್ಲಿ ಹಿಂದಿದ್ದಾರೆ? ಅದಕ್ಕೆಲ್ಲ ಒಂದು ಕಾರಣ ಅಂತ ಹೇಳಿದ್ರೆ ಪೇರೆಂಟ್ಸ್ದು ಇರ್ಬೋದು. ಇವಾಗ ಏನಂತ ಹೇಳಿದ್ರೆ ಮಕ್ಕಳು ಕಾಣಿಸ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಬಿಡ್ತೀರಿ, ಅವ್ರ ಕಡೆ ಲಕ್ಷಣ ಕೊಡಲ್ಲ. ನೀವು ಬರೀ ಅವರಿಗೆ ಬಟ್ಟೆ ಬರೀ ಮೊಬೈಲ್ ಕೊಡ್ಸೋಕ್ಕಿಂತ ಅವ್ರಿಗೆ ಏನು ಕೊಡ್ಬೇಕು ನಾವು ಜೀವನದಲ್ಲಿ ಅಂದ್ರೆ ಮುಖ್ಯವಾಗಿ ಶಿಕ್ಷಣ ಕೊಟ್ಟರೆ ಅಲ್ಲ ಎಂಥ ವ್ಯಕ್ತಿ ಆದರೂ ಎಲ್ಲಿಗೆ ಹೋಗಾದ್ರೂ ಬದುಕ್ತಾನೋ. ನಮ್ಮ ಹತ್ರ ಒಂದು ಲಕ್ಷಾಂತರ ರೂಪಾಯಿ ದುಡ್ಡಿದ್ರು ಕೂಡ ಖಾಲಿ ಆದ್ಮೇಲೆ ಮುಂದೆ ಏನು ಮಾಡ್ಬೇಕು? ನಾವು ಆ ದುಡ್ಡನ್ನು ಖಾಲಿ ಸೇಕರಣೆ ಮಾಡೋದಂತಲ್ಲ, ಉತ್ಪಾದನೆ ಮಾಡುವಂಥ ಕಲೆಯನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಅದು ಶಾಶ್ವತ. ಕೇವಲ ನಾವು ಆಸ್ತಿ ಮಾಡ್ತಾ ಹೋಗ್ತೇವೆ. ಆಸ್ತಿ ಮಾಡಿದ್ರೆ ಏನಿಲ್ಲ, ಆಸ್ತಿಯನ್ನು ಉಳಿಸ್ಕೊಳ್ಳೋದು ಮತ್ತು ನಿಮ್ಮ ಹೆಸರನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನೀವು ಮಕ್ಕಳಲ್ಲಿ ಬೆಳೆಸಬೇಕು. ಅದು ಕೇವಲ ಟೀಚರ್ಸ್ ಕಡೆ ಮಕ್ಕಳು ಕೇವಲ 6 ರಿಂದ 8 ತಾಸು ಮಾತ್ರ ಉಳಿತಾರೆ. ಉಳಿದಿದ್ದ ಸಮಯ ಎಲ್ಲ ಮಕ್ಕಳು ನಿಮ್ಮ ಜೊತೆನೇ ಇರ್ತಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳು ಒಂದು ಕಾಲೇಜ್ ಸ್ಟೇಜಿಗೆ ಹೋಗಿ ಒಂದು 20 ವರ್ಷ 25 ವರ್ಷ ಆಗೋವರೆಗೆ ನಿಮ್ದೆಲ್ಲ ಕೆಲಸಗಳನ್ನು